ಈಗ ಭಿಕ್ಷೆ ಬೇಡೋದು ಒಂದು ಹೊಸ ಮಾಡೆಲ್ ಟೆಕ್ನಿಕ್ ಆಗಿಬಿಟ್ಟತಿ, ಲೇಟೆಸ್ಟ್ ಆಗಿ. ಹೌದು, ಹೆಂಗ್ ಬಿಡ್ತಾರ ಗೊತ್ತ ಭಿಕ್ಷೆ ರೀ ಸರ್. ನಾನು ಸಿಂಧನೂರು ಹೋಗಿದ್ದೆ ರೀ, ಬರಾಗ ರೊಕ್ಕ ಕಳ್ಕೊಂಡ್ಬಿಟ್ಟವ್ರಿ. ನಾ ರಾಯಚೂರ್ ಹತ್ರ ಯಾವ್ದ ಬಿಚ್ಚಾಲೆ ಆ ಊರಿಗೆ ಹೋಗ್ಬೇಕ್ರಿ. ಅದಕ್ಕೆ ಒಂದು 50 ರೂಪಾಯಿ ಇದ್ರೆ ಕೊಡ್ರಿ ಅಂತ ಕೇಳ್ತಾರ. ಅಲ್ಲಿಗೆ ಹೋಗಾಕ ರಾಯಚೂರಿಗೆ ಹೋಗಾಕನ 60 ರೂಪಾಯಿ ಚಿಲ್ಲರ್ ಐತಿ. ರಾಯಚೂರಿಂದ ಮತ್ತೆ ಅವ್ರ ಊರಿಗೆ ಹೋಗ್ಬೇಕು ಅವನು. ಗಿಲೇಸಗೂರ್ ಅಂತ, ರಾಯಚೂರಿಂದ ಗಿಲೇಸಗೂರ್ ಹೋಗ್ಬೇಕು. ಅಲ್ಲಿ ಮತ್ತೆ ಅದು ಚಾರ್ಜ್ ಬೇರೆ ಐತಿ. 50 ರೂಪಾಯಿದಾಗ ಅವನು ಆ ಊರು ಹೋಗಾಕತ್ತ. ನಾವು ಇದನ್ನೆಲ್ಲ ಯೋಚನೆ ಮಾಡಂಗಿಲ್ಲ, ಯಾಕಂದ್ರೆ ನಮಗೆ ಅದು ರೇಟನ್ನು ಗೊತ್ತಿರಂಗಿಲ್ಲ. ಈಗ ಜಮಖಂಡಿಂದ ಬಂದಿರ್ತಾನ, ಅವನೇನು ಹೇಳ್ತಾನ, ಸಾವಳಿಗೆ ಹೋಗ್ಬೇಕ್ರಿ ಅಂತಾನ. ಜಮಖಂಡಿಂದ ಸಾವಳಿಗೆ ಹೋಗ್ಬೇಕ್ರಿ, 20 ರೂಪಾಯಿ ಕೊಟ್ಟಿರ್ತಾನ. ಜಮಖಂಡಿಂದ ಸಾವಳಿಗೆ 20 ರೂಪಾಯಿ, 10 ರೂಪಾಯಿ ಬಸ್ ಚಾರ್ಜ್ ಇಲ್ಲ. ಹೌದಿಲ್ಲ? ಮತ್ತು ಅದು ಸಾವಳಿಗೆ ಎಷ್ಟೊತ್ತಿಗೆ ಬಸ್ ಅದಾವ, ಎಷ್ಟೊತ್ತಿಗಿಲ್ಲ, ಅದು ಯಾರಿಗೂ ಗೊತ್ತು ಇರೋಂಗಿಲ್ಲ. ಒಟ್ಟು ಆ ಊರಿಗೆ ಬಸ್ ಯಾವಾಗ ಹೋಗಂಗಿಲ್ಲ ನೋಡು, ಅಂಥ ಟೈಮ್ದಾಗ ಇವರೆಲ್ಲ ಆ ಊರ ಹೆಸರು ಹೇಳ್ತಾರೆ. ಅವಾಗ ನಾವೇನವ್ರು ದುಡ್ಡು ಕೊಡ್ತೀವಲ್ಲ, ಆ ರೀತಿ ಬೇಡ್ಕೊಂಡು ಜೀವನ ಮಾಡೋಕೆ ದಾರಿ ಮಾಡಿಕೊಟ್ಟವ್ರು ನಾವಾಗ್ತೀವಿ. ಅದಕ್ಕೆ ಅವರಿಗೆ ಇನ್ನೇನು ಆ ರೀತಿ ಅವ್ರು ದುಡ್ಡು ಕೇಳಬಾರ್ದು ಅನ್ಬೇಕನ್ನಂಗಿತ್ತಂದ್ರೆ ಕರೆಕ್ಟಾಗಿ ಅವ್ರನ್ನ ಕುಂದಿರಿಸಿ, ನಮ್ದು ಟೈಮ್ ಹೋದ್ರೆ ಪರವಾಗಿಲ್ಲ, ಯಾವ್ರಿಗೆ ಹೋಗ್ತೀವಪ್ಪ ನಡಿ, ಬಸ್ ಸ್ಟ್ಯಾಂಡ್ ಕರ್ಕೊಂಡು ಹೋಗಿ ಆ ಬಸ್ ಕುಂದಿರಿಸಿ ಟಿಕೆಟ್ ತೆಗೆದು ಕಳಿಸಿದ್ರಿ ಅಂದ್ರೆ ಅದು ನಿಮಗೆ ಪುಣ್ಯ ತರ್ತೈತಿ. ಯಾಕಂದ್ರೆ ಅವ್ನು ನಿಯತ್ತಿನ ಮನುಷ್ಯ, ನಿಜವಾದ ಮನುಷ್ಯ ಆಗಿರ್ತಾನ, ಸೀದಾ ಊರಿಗೆ ಹೋಗ್ತಾನ. ನೀವು ಅದನ್ನು ಬಿಟ್ಟು ಯಾವ್ರಿಗೆ ಹೋಗ್ತೀವಿ ನಡಿ ಬಸ್ ಹತ್ತಿಸ್ತೀನಿ ತಂದ್ರಿ ಅಂದರೆ ನಿಮ್ಮ ಹತ್ರ ನಿಂದ್ರಂಗಿಲ್ಲ. ನಿಮ್ಮ ಹತ್ತಕ್ಕೆ ನಿಂದ್ರದ ಇಲ್ಲ, ಆಯ್ತು ನಾವು ಹೆಂಗನ ಹೋಗ್ತೀವಿ ಅಂತೇಳಿ ಅಲ್ಲಿ ಹೋಗಿಬಿಡ್ತಾರೆ. ಅಂಥವ್ರಿಗೆ ನೀವು ದುಡ್ಡು ಕೊಟ್ರಂದ್ರೆ ನಿಮ್ಗೆ ಪಾಪ ಹತ್ತೈತೆ ಅದು. ಯಾಕಂದ್ರೆ ಅವನು ಆ ರೀತಿ ಎಲ್ಲರ ಕಡೆ ಬೇಡ್ಕೊಂಡು ತಿನ್ನೋ ಪರಿಸ್ಥಿತಿ ತಂದವ್ರು ನೀವು ಆಗಿಬಿಡ್ತೀರಿ. ಇಲ್ಲಿ ಕೆಲವೊಬ್ರು ಅದಾರ, ಹೋಟೆಲ್ಗಳ ಮುಂದೆ, ದೇವಸ್ಥಾನಗಳ ಮುಂದೆ, ದೊಡ್ಡ ಮಾಲ್ ಮುಂದೆ, ಬಾರ್ ಅಂಗಡಿ ಮುಂದೆ, ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ಮುಂದೆ ಇವೆಲ್ಲ ನಿಂತಿರ್ತಾರೆ ನೋಡಿ. ಬಂಧುಗಳೇ, ಹೋಟೆಲ್ ಮುಂದೆ ನಿಂತವರು ಒಂದು 10 ರೂಪಾಯಿ 20 ರೂಪಾಯಿ ಕೊಡಂತ ಕೇಳಿದ್ರತ್ತಂದ್ರೆ ದುಡ್ಡು ಕೊಡಕ್ಕೆ ಹೋಗ್ಬೇಡ್ರಿ. ಎದಕ್ಕೆ ಬೇಕು ನಿನಗಂತಾರೆ. ಚಹಾ ಕುಡಿತೀನಿ ಒಪ್ಪ, ಒಂದು 10 ರೂಪಾಯಿ ಕೊಡು ಅಂತಾರೆ. ಚಹಾ ಕುಡಿತೀಯ ನಡಿ, ಅವ್ನು ಚಹಾ ಕುಡಿಸಿ ಬಿಟ್ಟು ಬಿಡ್ರಿ. ಅವನು ಚಹಾ ಕುಡ್ದಂದ್ರೆ ಇನ್ಯಾರನ್ನ ಕೇಳ್ತಾನೆ ಅವ್ನು ದುಡ್ಡು? ಅವನು ಯಾರನ್ನು ಕೇಳಂಗಿಲ್ಲ. ಅವನು ದುಡ್ಡು ಮಾಡ್ಕೊಳ್ಳೋ ಸಲುವಾಗಿನ ಚಹಾ ಕೊಡ್ರಿ ಅಂತಿರ್ತಾನೆ. ಚಹಾ ಅಂತ ಅಂದ ಕೂಡಲೇ ಚಹಾ ಕುಡಿಸಿ ಬಿಡ್ರಿ. 2 ದಿನ ಊಟನ ಮಾಡಿಲ್ಲ ಅಂತಾರೆ. ಊಟ ಮಾಡಿಲ್ಲ, ಊಟ ಮಾಡಿಸ್ರಿ. 50 ಯಾಕೆ 100 ರೂಪಾಯಿ ಹೋಗಲಿ, ಅವ್ನು ಊಟ ಮಾಡಿಸಿಬಿಡ್ರಿ. ನೀವು ಅವ್ರು ಕೇಳಿದ್ದನ್ನು ಕೊಡಲಿಲ್ಲ ಅಂತಂದ್ರೆ, ಬರೀ ನೀವು ದುಡ್ಡು ಅಷ್ಟ ಕೊಟ್ಟಿರತ್ತಂದ್ರೆ ಅವನ್ನ ಭಿಕ್ಷಾ ಬೇಡೋ ದಾರಿಗೆ ತಂದವರು ನಾವು ಆಗ್ತೀವಿ. ಅವನ್ನ ಮಾಡಿರುವಂಥ ಪಾಪಗಳನ್ನೆಲ್ಲ ನಾವು ಅನುಭವಿಸೋ ಪರಿಸ್ಥಿತಿ ಬರ್ತದೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಬೇರೆ ವಿಷಯ ತೊಗೊಂಡು ಬರ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಪಟ್ನ ಬಟನ್ ಒತ್ತಿ ಫಾಲೋ ಮಾಡಿ. ಓಕೆ.